ಸರಣಿ ಸಾವುಗಳು, ನಿಲ್ಲದ ಆತ್ಮಹತ್ಯೆ ಯತ್ನ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಬೀಳದಂತಾಗಿದೆ. ಸರ್ಕಾರ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಮೈಕ್ರೋ ಫೈನಾನ್ಸ್ನವರು ಸೊಪ್ಪು ಹಾಕಿದಂತೆ ಕಾಣ್ತಿಲ್ಲ. ದಿನ ಕಳೆದಂತೆ ಒಂದೊಂದೇ ಅಮಾನವೀಯ ಹೇಯ ಕೃತ್ಯಗಳು ಹೊರಬರ್ತಿವೆ. ಈ ದಾಖಲೆ ಹಿಡ್ಕೊಂಡು ನಿಂತಿರೋ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರಿನ ಕಥೆ. ಇಷ್ಟು ದಿನ ರಾಯಚೂರಿನ ಮಾನ್ವಿ ತಾಲೂಕಿನಲ್ಲಿ ಫೈನಾನ್ಸ್ ಪ್ರಾಣ ಹಿಂಡಿತ್ತು. ಇದೀಗ ಲಿಂಗಸಗೂರಿನ ಹಟ್ಟಿಗೂ ಸಿಬ್ಬಂದಿಗಳ ಕಾಟ ಕಾಲಿಟ್ಬಿಟ್ಟಿದೆ. ಈಗ ಲಿಂಗಸೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲೂ ಕೂಡ ಇದೇ ರೀತಿಯ ಘಟನೆಗಳು ಬೆಳಕಿಗೆ ಬಂದಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಸಾಕಷ್ಟು ಜನ ಮಹಿಳೆಯರಾಗಿರ್ಬೋದು, ಪುರುಷರು ಮೈಕ್ರೋ ಫೈನಾನ್ಸ್ಗಳಲ್ಲಿ ಅನಿವಾರ್ಯ ಕಾರಣಗಳಿಂದ ಸಾಲವನ್ನ ಪಡೆದಿದ್ದಾರೆ. ಆದ್ರೆ ಒಂದೋ ಎರಡೋ ಕಂತುಗಳ ಹಣ ಮಾತ್ರ ಬಾಕಿ ಇದೆ. ಆದ್ರೆ ಕಾಲಾವಕಾಶ ಕೊಡಿ, ನಾವು ಕೂಲಿನಾದ್ರೂ ಮಾಡಿ ನಿಮ್ಗೆ ಕಂತುಗಳನ್ನ ಕಟ್ತೀವಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಾರು ಇವರ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಮಕ್ಕಳನ್ನ ದಂಧೆಗೆ ಕಳಿಸಿ ಹಣ ಕಟ್ಟಿ ಅಂತಾರೆ. ಟಿವಿ9 ಎದುರು ಕಣ್ಣೀರಿಟ್ಟ ಸಂತ್ರಸ್ತ ಮಹಿಳೆ. ಈಕೆ ಹೆಸರು ವನಜಾಕ್ಷಿ. ಸಹಾಯಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಫೈನಾನ್ಸ್ ತೆಗೆದುಕೊಂಡಿದ್ರು. ಆದ್ರೀಗ ಸಾಲ ಶೂಲವಾಗಿ ಕಾಡುವುದಕ್ಕೆ ಶುರು ಮಾಡಿದೆ. ಇನ್ನೆರಡು ಕಂತುಗಳು ಕಟ್ಟುವುದು ಬಾಕಿ ಉಳಿಸಿಕೊಂಡಿದ್ದಕ್ಕೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಇವರ ಜೀವ ಹಿಂಡ್ತಿದ್ದಾರೆ. ನಿಮಗೆ ವಯಸ್ಸಾಗಿದೆ, ನಿಮ್ಮನ್ಯಾರೂ ಮೂಸಲ್ಲ, ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ದಂಧೆಗೆ ಬಿಟ್ಟು ದುಡ್ಡು ಕೊಡುವಂತೆ ಅಸಹ್ಯವಾಗಿ ವರ್ತಿಸಿದ್ದಾರೆ. ಇದರಿಂದ ಮನನೊಂದಿರೋ ವನಜಾಕ್ಷಿ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಎಂದಿದ್ದಾರೆ. ಕಟ್ಟತನ ನಾವು ಹೋಗೋದಿಲ್ಲ, ನೀವು ಏನನ ನಿಮ್ಮ ಮನೆಗೆ ಸಾಮಾನು ಮಾರ್ಕಟ್ರಿ, ನಿಮ್ಮ ಕೊಳಗಿನ ತಾಳಿ ಮಾರ್ಕಟ್ರಿ, ನಾವು ಹೋಗೋದಿಲ್ಲ. ಇಲ್ಲಾಂದ್ರೆ ನಿಮ್ಮ ಹೆಣ್ಮಕ್ಳನ್ನ ದಂಧೆಗೆ ಬಿಡ್ರಿ ಅಂತೇಳಿ ಅಂತಾರೆ ಸರ್. ನಿಮ್ಮನ್ನ ಯಾರು ಮೂಸಿ ನೋಡಲ್ಲ, ನಿಮ್ಮ ಮಕ್ಕಳನ್ನ ಬಿಡ್ರಿ ಅಂತ ಹೇಳ್ತಾರೆ ಸರ್. ಮಕ್ಕಳನ್ನ ದಂಧೆಗೆ ಬಿಟ್ಟು ನಾವು ಲೋನ್ ಕಟ್ಟಬೇಕು ಅಂತ ಹೇಳ್ತಾರೆ ಸರ್. ಇದರಲ್ಲಿ ನಾವು ಭಾಳ ಮನಸ್ಸು ನೊಂದ್ಬಿಟ್ಟೆ ಸರ್. ಇನ್ನು ಸಾಮೂಹಿಕ ಹತ್ಯೆಗೆ ನಾವು ಪ್ರಯತ್ನದಲ್ಲಿದ್ದೀವಿ ಸರ್. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ 3 ದಿನ ಸ್ಮಶಾನದಲ್ಲಿದ್ದ ಮಹಿಳೆ. ಇನ್ನೂ ಕಣ್ಣೀರಾಗ್ತಿರೋ ಈಕೆ ಭಾರತಿ. ಫೈನಾನ್ಸ್ನವರ ಕಿರಿಕಿರಿ ಈಕೆ ಮಕ್ಕಳನ್ನು ಬಿಟ್ಟಿಲ್ಲ. ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವರಿಗೆ ಕಿರಾತಕರು ಕಾಟ ಕೊಡ್ತಾರಂತೆ. ಫೈನಾನ್ಸ್ ಉಪಟಳಕ್ಕೆ ಬೇಸತ್ತ ಈಕೆ 3 ದಿನಗಳ ಕಾಲ ಸುಡುಗಾಡು ಅಂದ್ರೆ ಸ್ಮಶಾನದಲ್ಲಿ ಕಾಲ ಕಳೆದಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನೋದು ಎಂಥವರ ಮೈಯನ್ನು ಒಮ್ಮೆ ನಡುಗಿಸಿ ಬಿಡುತ್ತೆ. ಅವ್ರು ಕಿರಿಕಿರಿ ತಾಳಾರ್ದ ನಾನು ಎಲ್ಲೇ ಹೋಗಿ ಕಣ್ ತಪ್ಪಿಸ್ಕೊಂಡ್ರು ನಮ್ಮ ಹೆಣ್ಮಕ್ಳನ್ನ ಅವ್ರನ್ನ ಕಿರಿಕಿರಿ ಮಾಡ್ತಾರೆ. ನಿಮ್ಮ ತಾಯಿ ಎಲ್ಲದಾಳ ಕರ್ಕೊಂಬರ್ರಿ ಅವ್ರಂತ 3 ದಿವಸ ಸುಡ್ಗಾಡಾಗದೀನಿ ಸರ್. ನನ್ನ ಮಗಳು ಕರ್ಕೊಂಡು ಸಾಯಕ್ಕೆ ಹೋದ್ರೆ ಅಲ್ಲಿ ಹೊಲ್ದವರು ಬದುಕಿಸಿ ಹಿಡ್ಕೊಂಡು ಊಟ ಕೊಟ್ಟು ನನಗೆ ಹೊಲ್ದಾಗ ಇಟ್ಕೊಂಡಾರ ಸರ್. 3 ದಿನ ಸಮಾಧಿತಲ್ಲೇ ಸರ್ ನಾನು. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಿರೋರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಿದೆ. ಮೈಸೂರಿನಲ್ಲಿ ಕೂಡ ಇಂತಹದ್ದೇ ಒಂದು ಆರೋಪ ಕೇಳಿ ಬಂದಿದೆ. ಅದೇನಂದ್ರೆ ಈತನ ಹೆಸರು ಸುಬ್ರಹ್ಮಣ್ಯ. ಪಿರಿಯಪಟ್ಟಣ ತಾಲೂಕಿನ ಬೆಟ್ಟದಾಪುರ ಬಸವೇಶ್ವರದ ಕಾಲನಿಯ ಈ ಕೂಲಿ ಕಾರ್ಮಿಕ. ಆಸರಿಗಾಗ್ಲಿ ಅಂತ HFCL ಫೈನಾನ್ಸ್ನಲ್ಲಿ 6 ಲಕ್ಷ ಸಾಲ ಮಾಡಿದ್ದ. ಆದ್ರೆ ಸಾಲ ತೀರಿಸಲಾಗದೆ ಸಮಸ್ಯೆಗೆ ಸಿಲುಕಿದ್ದ. ಬಳಿಕ ಫೈನಾನ್ಸ್ ಸಿಬ್ಬಂದಿ ಈತನ ಮೇಲೆ ಸಾಲದ ಬಗ್ಗೆ ಬರೆದು ಹೋಗಿದ್ರಂತೆ. ಇದೀಗ ವಿಷ ಸೇವಿಸಿ ಸುಬ್ರಹ್ಮಣ್ಯ ಸಾವಿನ ಮನೆ ಸೇರಿದ್ದಾನೆ. ಬಾಗಲಕೋಟೆಯ ಜಮಖಂಡಿ ಮಹಿಳೆಗೆ ಸಾಲ ಕಿರುಕುಳ. ಬಾಗಲಕೋಟೆಯ ಜಮಖಂಡಿಯ ಟೇಲರ್ ಅನ್ನಪೂರ್ಣ ಸಬ್ಕಾಳೆ ಎಂಬಾಕೆ ಸಾಲ ಕೊಟ್ಟವರು ಕಿರುಕುಳ ನೀಡ್ತಿರೋ ಆರೋಪ ಕೇಳಿ ಬಂದಿದೆ. ಜಮಖಂಡಿ ನಗರ ಠಾಣೆಯಲ್ಲಿ ಫೈನಾನ್ಸ್ ವಿರುದ್ಧ FIR ದಾಖಲಾಗಿದೆ. ಇನ್ನು ಬಾಗಲಕೋಟೆ SP ಫೈನಾನ್ಸ್ ಕಿರುಕುಳ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾರಾದರೂ ತೊಂದರೆ ಕೊಟ್ರೆ 9480803900ಗೆ ಕರೆ ಮಾಡುವಂತೆ ಸಹಾಯವಾಣಿ ತೆಗೆದಿದ್ದಾರೆ. ಕಿರುಕುಳ ಕಂಡು ಬಂದಲ್ಲಿ FIR ಹಾಕಿ ಫೈನಾನ್ಸ್ ಲೈಸೆನ್ಸ್ ರದ್ದಿಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ನಿಂದಿಸಿ ಮಾಡಿದ್ರಂತಂದರೆ ನಾವು ಕಡ್ಡಾಯವಾಗಿ ಏನು ಜಮಖಂಡಿ ಪೊಲೀಸ್ ಸ್ಟೇಷನ್ದಲ್ಲಿ ಕಾನೂನು ಕ್ರಮನ ಜರುಗಿಸಿದ್ವಿ, ಅದನ್ನು ಕಡ್ಡಾಯವಾಗಿ ಕಾನೂನು ಕ್ರಮನ ಜರುಗಿಸ್ತೀವಿ. ಮತ್ತು ಇದೇ ಥರ 1 ಅಥವಾ 2 ಆಯಿತು ಅಂತಂತಂದರೆ ನೇರವಾಗಿ ತಾವು ಇಲ್ಲಿ RBIಗೆ ಲೈಸೆನ್ಸ್ ತಗೊಂಡಿರ್ತೀವಿ, ತಮ್ಮದು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದಕ್ಕೆ ನಾವು FIR ಮುಖಾಂತರ ತಮ್ಮದು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕ್ರಮವನ್ನು ಜರುಗಿಸ್ತೀವಿ. ಇನ್ನು ಮೈಕ್ರೋ ಫೈನಾನ್ಸ್ನಿಂದ ಆಗ್ತಿರುವ ಅನಾಹುತಗಳ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಕಠಿಣ ಕ್ರಮ ಎಚ್ಚರಿಕೆಯನ್ನು ಕೊಟ್ಟಿದೆ. ಕಠಿಣವಾದ ಕ್ರಮ ಮತ್ತು ಯಾರ್ಯಾರು ಏನೇನು ಮಾಡಬೇಕು, ಯಾರಿಗೆ ಜವಾಬ್ದಾರಿ ಕೊಡಬೇಕು ಎಲ್ಲವನ್ನು ಕೂಡ ತಂದಿದೆ. ಅದನ್ನು ಗವರ್ನರ್ ಕಳಿಸ್ಕೊಟ್ಟಿದ್ದಾರೆ. ಆರ್ಡಿನೆನ್ಸನ್ನು ಅವರು ಸೈನ್ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಇನ್ ಇಸ್ ವಿಸ್ಡಮ್ ಈಸ್ ಲುಕ್ಡ್ ಇನ್ ಟು ಇಟ್ ಸೀರಿಯಸ್. ಇಲ್ಲ, ಆಲ್ರೆಡಿ ಕಳಿಸಿದ್ದಾರೆ. ಈಗ ರಾಜ್ಯಪಾಲ ಸೈನ್ ಮಾಡಬೇಕಷ್ಟೇ, ಹೋಗಿದೆ. ಅದನ್ನು ಕನ್ಫರ್ಮ್ ಮಾಡಬೇಕಷ್ಟೇ ನಾವು ಕ್ಯಾಬಿನೆಟ್ನಲ್ಲಿ. ಸೊ ಅದು ಬಂದರೆ ಪ್ರೊಟೆಕ್ಷನ್ ಮಾಡಲಿಕ್ಕೆ ಅನುಕೂಲ ಆಗಿದೆ ಜನರಿಗೆ, ಸಾಮಾನ್ಯ ಜನರಿಗೆ, ಬಡವರಿಗೆ. ಸೊ ರಾಜ್ಯಪಾಲರು ಬಹುಶಃ ಸೈನ್ ಮಾಡಿ ಕಳಿಸ್ರೆ ಒಳ್ಳೆಯದಾಗುತ್ತೆ. ಮೈಕ್ರೋ ಫೈನಾನ್ಸ್ನಲ್ಲಿ 1,11,00,000 ಜನ ಸಾಲ. ಈ ಸಂಖ್ಯೆ ಈ ವರ್ಷಕ್ಕೆ ಅದೆಷ್ಟಾಗಿದೆ ಅನ್ನೋದನ್ನ ನೋಡುವುದಾದ್ರೆ
ರಾಜ್ಯದಲ್ಲಿ 2023ರಲ್ಲಿ 1,04,91,528 ಜನರು ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಮಾಡಿಕೊಂಡಿದ್ದಾರೆ. ಈ ಸಂಖ್ಯೆ ಒಂದು ವರ್ಷ 1,11,21,596ಕ್ಕೆ ಏರಿಕೆಯಾಗಿದೆ. ಇನ್ನು ಮೈಸೂರು ಜಿಲ್ಲೆಯೊಂದರಲ್ಲಿ 8,87,718 ಜನ ಸಾಲ ಮಾಡಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ 8,69,662 ಹಾಗೂ ತುಮಕೂರು ಜಿಲ್ಲೆಯಲ್ಲಿ 5,59,677 ಜನ ಸಾಲ ಮಾಡಿಕೊಂಡಿದ್ದಾರೆ. ಇನ್ನು ರಾಜ್ಯ ಅನೇಕ ಜಿಲ್ಲಾಡಳಿತಗಳು ಎಚ್ಚೆತ್ತುಕೊಂಡಿವೆ. ಮಂಡ್ಯ, ಕೋಲಾರ ಹಾಗೂ ಬಾಗಲಕೋಟೆಯಲ್ಲಿ ಸಭೆ ನಡೆಸಿ ಕಠಿಣ ಕ್ರಮದ ಸಂದೇಶ ರವಾನಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9. ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಯಿಂದ ಇಷ್ಟೆಲ್ಲ ಕಿರುಕುಳ ಆಗ್ತಾ ಇದೆ ಅಂತ ಗೊತ್ತಾದ ಬೆನ್ನಲ್ಲೇ ಇಷ್ಟೆಲ್ಲ ಪ್ರಕರಣಗಳು ದಾಖಲಾಗ್ತಾ ಇದ್ದ ಹಾಗೆ ಇವತ್ತು ಕ್ಯಾಬಿನೆಟ್ ಸಭೆಯನ್ನ ಕರೆದಿದೆ ಸರ್ಕಾರ. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಏನೇನ್ ಆಗ್ತಾ ಇದೆ, ಏನೇನ್ ಚರ್ಚೆಗೆ ಬಂದಿದೆ, ಇವೆಲ್ಲವನ್ನು ಕೂಡ ವಿವರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇವತ್ತಿನ ಕ್ಯಾಬಿನೆಟ್ ಜೊತೆ ಮುಖ್ಯ ಮಾತ್ರ ಅಲ್ಲ, ತುಂಬಾ ಹೋಪ್ಸ್ ಇದೆ ರಾಜ್ಯದ ಜನತೆಗೆ. ಏನೇನು ಚರ್ಚೆಗಳಾಗಿದೆ, ಏನ್ ವಿವರಗಳು ಸಿಗ್ತಾ ಇದೆ ಪ್ರಸನ್ನ? ಇವೆಲ್ಲದಕ್ಕೂ ಕೂಡ ಆತ್ಮಹತ್ಯೆ ಪ್ರಕರಣಗಳಾಗಿರ್ಬೋದು, ಊರು ತೊರೆದಿರುವುದು, ಸ್ಮಶಾನದಲ್ಲಿ ಮನೆ ಮಾಡ್ಕೊಂಡು ಅಲ್ಲೇ ಇರಬೇಕಾದಂತ ಪರಿಸ್ಥಿತಿ, ಇವೆಲ್ಲದರಿಂದ ಜನ ಹೊರಗಡೆ ಬರೋದಕ್ಕೆ ಸಾಧ್ಯನಾ? ಏನ್ ಹೋಪ್ಸ್ ಇದೆ ಪ್ರಸನ್ನ, ಏನ್ ಡೀಟೇಲ್ ಸಿಗ್ತಾ ಇದೆ? ಚೈತ್ರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗ್ ಪ್ರಾರಂಭವಾಗಿದೆ. ಈ ಒಂದು ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಮೈಕ್ರೋ ಫೈನಾನ್ಸ್ನ ನಿಯಂತ್ರಣಕ್ಕೆ ಒಂದು ಕಾಯ್ದೆಯನ್ನು ತರಬೇಕು ಅಂತೇಳಿ ಸರ್ಕಾರ ಈಗಾಗಲೇ ಗಂಭೀರ ಚಿಂತನೆಯನ್ನು ನಡೆಸಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯೂ ಕೂಡ ಒಂದು ಪ್ರಮುಖವಾದಂತಹ ಸಭೆ ಆಯೋಜನೆಯಾಗಿತ್ತು. ಅಲ್ಲಿ ಈ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಕರಡು ಪ್ರತಿಯನ್ನು ಸಿದ್ಧಪಡಿಸಲಾಗಿದೆ. ಒಂದು ಮೈಕ್ರೋ ಫೈನಾನ್ಸ್ನ ಹಾವಳಿಯಿಂದಾಗಿ ಜನ ಪ್ರಾಣ ಕಳೆದುಕೊಳ್ತಿರೋದು ಒಂದು ಕಡೆಯಾದರೆ ಸಾಕಷ್ಟು ಅಮಾನವೀಯ ಘಟನೆಗಳು ಕೂಡ ನಡೀತಾ ಇದ್ದಾವೆ. ಅದನ್ನು ಪೊಲೀಸರಿಗೆ ಹೋಗಿ ರಿಪೋರ್ಟ್ ಮಾಡಿದ್ರು ಕೂಡ ಬೆರಳೆಣಿಕೆಯ ಪ್ರಕರಣಗಳು ಮಾತ್ರ ದಾಖಲಾಗಿದ್ದಾವೆ. ಜೊತೆಗೆ ಮೈಕ್ರೋ ಫೈನಾನ್ಸ್ನ ಹಾವಳಿಯಿಂದಾಗಿ ಸಾಕಷ್ಟು ಮಂದಿ ಆತ್ಮಹತ್ಯೆಗೆ ಈಡಾಗ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಸಾಕಷ್ಟು ಸೂಚನೆಯನ್ನ, ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟ ಮೇಲೂ ಕೂಡ ಪ್ರಕರಣಗಳು ಹಾಗೆ ಪುನರಾವರ್ತನೆ ಆಗ್ತಿದ್ದಾವೆ. ಯಾರು ಕೂಡ ಹದ್ದುಬಸ್ತಿಗೆ ಬರ್ತಾ ಇಲ್ಲ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಔಟ್ಸೋರ್ಸಿಂಗ್ ಕೊಟ್ಟಿರುವಂತಹ ಏಜೆನ್ಸಿಗಳೇನಿದ್ದಾವೆ ಅವರ ಕಾಟದಿಂದ ಸಾಕಷ್ಟು ಮಂದಿ ಬೇಸತ್ತು ಹೋಗಿದ್ದಾರೆ, ಪ್ರಾಣವನ್ನು ಕಳೆದುಕೊಳ್ತಿದ್ದಾರೆ, ಸಾಕಷ್ಟು ಅಮಾನವೀಯ ಘಟನೆಗಳು ಕೂಡ ನಡೆದು ಹೋಗ್ತಿದ್ದಾವೆ. ಈ ಕಾರಣಕ್ಕೋಸ್ಕರ ಇದೀಗ ಪ್ರತ್ಯೇಕವಾದಂತಹ ಒಂದು ನಿಯಂತ್ರಣಕ್ಕೋಸ್ಕರ ಮಸೂದೆಯನ್ನು ತರುವುದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಈಗ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿರ್ಣಯ ಹೊರಬೀಳುತ್ತೆ. ಸುಗ್ರೀವಾಜ್ಞೆಯ ಮೂಲಕ ಆ ಒಂದು ಕಾಯ್ದೆಯನ್ನು ತರೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಒಂದು, ಮೈಕ್ರೋ ಫೈನಾನ್ಸ್ ಕಂಪನಿಗಳು ಯಾವುದೇ ರೀತಿಯ ಔಟ್ಸೋರ್ಸಿಂಗ್ ಅನ್ನು ಕೊಡಬಾರದು ಅನ್ನುವಂಥದ್ದು ಮೊದಲನೇ ನಿಬಂಧನೆ ಆಗಿರುತ್ತೆ. ಜೊತೆಗೆ ಔಟ್ಸೋರ್ಸಿಂಗ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಯಾರನ್ನ ನಿಯೋಜನೆ ಮಾಡಿರ್ತಾರೆ ಅಂತವರು ಸಂಜೆ 6 ಗಂಟೆಯ ಮೇಲೆ ಈ ರೀತಿಯ ಸಾಲ ವಸೂಲಾತಿಗಾಗಿ ಹೋಗಬಾರದು ಅನ್ನುವಂಥ ಒಂದಷ್ಟು SOP ಗಳನ್ನ ಮಾಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ. ಮತ್ತು ಈಗ ಆಗಿರುವಂತಹ ಪ್ರಕರಣಗಳನ್ನ ಆಧರಿಸಿ ಮುಂದೆ ಯಾವ ರೀತಿಯ ನಿಯಂತ್ರಣವನ್ನು ಹೇರಬೇಕು ಅನ್ನೋ ಬಗ್ಗೆಯೂ ಕೂಡ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ಮತ್ತು ಈಗಾಗಲೇ ಸಿದ್ಧಪಡಿಸಿರುವಂತಹ ಕರಡು ಪ್ರತಿಯಲ್ಲೂ ಕೂಡ ಈ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಅತಿಯಾದಂತಹ ಬಡ್ಡಿಯ ಕಾರಣಕ್ಕೋಸ್ಕರವೇ ಸಾಕಷ್ಟು ಮಂದಿ ಹಣವನ್ನ ವಾಪಸ್ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಟ್ಟೋದಕ್ಕೆ ಸಾಧ್ಯವಾಗದೇನೆ ಜೀವವನ್ನ ಕಳೆದುಕೊಳ್ತಾ ಇದ್ದಾರೆ. ಹೀಗಾಗಿ 36% ಇರುವಂತಹ ದೊಡ್ಡ ಪ್ರಮಾಣದ ಬಡ್ಡಿ ದರವನ್ನ ಕಡಿತಗೊಳಿಸಿ 18% ಆಸುಪಾಸಿಗೆ ತಂದು ನಿಲ್ಲಿಸೋದಕ್ಕೂ ಕೂಡ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸರ್ಕಾರದ ನಿರ್ಣಯ ಹೊರಬೀಳುತ್ತೆ. ಜನ ಅತ್ಯಂತ ಆಶಾಭಾವನೆಯಿಂದ ಕಾಯ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ನ ಕಾಟದಿಂದ ಒಂದಷ್ಟು ಮುಕ್ತಿ ಸಿಗಬಹುದು ಅಂತ ಹೇಳಿ. ಹೀಗಾಗಿ ಸರ್ಕಾರದ ಕ್ಯಾಬಿನೆಟ್ನ ನಿರ್ಣಯ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಸನ್ನ.